ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಬಂದು ಸ್ನೇಹಿತರೆ ನನ್ನ ಇಬ್ರು ಮಕ್ಕಳದು ಸ್ಕೂಲ್ ಏನಂದ್ರೆ ಆನ್ಯುವಲ್ ಡೇ ಫಂಕ್ಷನ್ ಆಗಿ ಫೇರ್ವೆಲ್ ಪಾರ್ಟಿ ಎರಡದನ್ನು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಮೊದ್ಲಿಗೆ ಬಂದ್ಬಿಟ್ಟು ಚಿಕ್ಕ ಮಗಂದು ಏನು ಫಂಕ್ಷನ್ ಇತ್ತಲ್ಲ ಅಲ್ಲಿ ಮೊದ್ಲಿಗೆ ಸ್ನೇಹಿತರೆ, ನಂತರದಲ್ಲಿ ದೊಡ್ಡ ಮಗಂದು ಬರುತ್ತೆ ಸ್ನೇಹಿತರೆ. ಮೊದ್ಲಿಗೆ ಇಲ್ಲಿ ಬರ್ತಾ ಇದೀವಿ ಒಳಗಡೆ, ಆದ್ರೆ ಫುಲ್ ಆಗ್ಬಿಟ್ಟಿತ್ತು ಸ್ನೇಹಿತರೆ. ನಾವು ಬರೋದು ಸ್ವಲ್ಪ ತಡ ಆಯ್ತು, ಆದ್ರೂ ನಾವು 5 ಗಂಟೆಗೆ ಹೋಗಿದ್ವಿ ಸ್ನೇಹಿತರೆ, 4:15 ಹೋಗಿದ್ವಿ. ಆದ್ರೂ ನಾವು ಬರೋ ಅಷ್ಟ್ರಲ್ಲೆಲ್ಲ ಫುಲ್ ಆಗಿತ್ತು. ಇನ್ನೊಂದ್ ಏನಂದ್ರೆ ಸ್ನೇಹಿತರೆ, ಇದು ಫಂಕ್ಷನ್ಗಳೆಲ್ಲ ಬಂದ್ಬಿಟ್ಟು 2 ಬ್ಯಾಚ್ ಅಲ್ಲಿ ಮಾಡ್ತಾರೆ ಸ್ನೇಹಿತರೆ. ಬೆಳಗ್ಗೆ ಮಾರ್ನಿಂಗ್ ಒಂದು ಇರುತ್ತೆ, ಮತ್ತೆ ಈವ್ನಿಂಗ್ ಒಂದ್ಸಲ. ಹಾಗಾಗಿ ಬೆಳಗ್ಗೆ ಬಂದಿದ್ದಾರೆ ಇರ್ತಾರಲ್ವಾ, ಅವ್ರೇನ್ ಮಾಡ್ತಾರೆ ಸಂಜೆಗೆ ಈಗ ಇಬ್ರಿಬ್ರು ಮಕ್ಳುಗಳು ಇರ್ತಾರ ಅನ್ಕೊಳ್ಳಿ. ಬೆಳಗ್ಗೆ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಳು, ಮತ್ತೆ 7ನೇ ತರಗತಿ 10ನೇ ತರಗತಿ ಈ ರೀತಿಯಾಗಿದ್ದಾಗ ಅವ್ರ ಇನ್ನೇನ್ ಮತ್ತೆ ಬರೋದು ಅಂತೇಳಿ ಅಲ್ಲೇ ಕುತ್ಕೊಂಡಿರ್ತಾರೆ. ನಾವು ಸಲ ಎಲ್ಲ ನನ್ ಮಗೊಂದು 10th ಅಲ್ಲಿ ಇದ್ದಾಗ ಹಾಗೇನೆ ನಾವು ಬೆಳಿಗ್ಗೆ ಹೋದ್ರೆ ಮಾತ್ರ ರಾತ್ರಿಗೆ ಬಂದಿದ್ದಂಥದ್ದು. ಅಲ್ಲೇ ಇರ್ತಾರಲ್ವಾ, ಸೀಟ್ ಎಲ್ಲ ಇದು ಮಾಡ್ಕೊಂಡಿರ್ತಾರೆ, ಬಿಡೋದಿಲ್ಲ ಸ್ನೇಹಿತರೆ. ನಂತರ ಇಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ಮೇಲ್ಗಡೆ ಬಂದ್ವಿ ಸ್ನೇಹಿತರೆ. ಅಲ್ಲೂ ಅಷ್ಟೇನೆ ಖಾಲಿ ಎಲ್ಲ ಇತ್ತು. ಆದ್ರೆ ನನಗ್ ಸ್ವಲ್ಪ ತುಂಬಾ ಇದು ಅನ್ನಿಸ್ತಾ ಇತ್ತು, ಯಾಕಂದ್ರೆ ಫುಲ್ ಎಲ್ಲ ಬರೀ AC ಸ್ನೇಹಿತರೆ. ಹಾಗಾಗಿ ಬೇಸಿಗೆಯಲ್ಲಿ ಖಂಡಿತವಾಗ್ಲೂ ನಮ್ ಗುಲ್ಬರ್ಗದ ಬೇಸಿಗೆ ಇದ್ರಲ್ಲಿ ಖಂಡಿತವಾಗ್ಲೂ ಬೇಕೇ ಬೇಕು. ಆದ್ರೆ ಈ ಚಳಿಗಾಲದಲ್ಲಿ ಸ್ವಲ್ಪ ಅಷ್ಟೊಂದು ಇದು ಅನ್ಸೋದಿಲ್ಲ. ಆದ್ರೂ ಏನು ಮಾಡೋದಿಕ್ ಆಗೋದಿಲ್ಲ ಸ್ನೇಹಿತರೆ. ನಾನು ಸೀರೆ ಹಾಕೊಂಡ್ ಹೋಗಿದ್ನಲ್ಲ, ಹಾಗೇನೆ ಮೈ ತುಂಬಾ ಸೆರಗೆಲ್ಲ ಹೊತ್ಕೊಂಡ್ ಕುತ್ಕೊಂಡು ನೋಡ್ಕೊಂಡ್ ಬಂದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಿಮ್ಗೆಲ್ಲ ಏನಪ್ಪಾ ಇಷ್ಟೊಂದ್ ಚಳಿನ ಸವಿತಾ ಈಗ ಅಂತ ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ. ಅವ್ರವ್ರದ್ದು ಇದು ಹಾಗೆ ಅಲ್ಲ ಸ್ನೇಹಿತರೆ. ಹಾಗೇನೆ ನಂತರ ಮೊದ್ಲಿಗೆ ಬಂದ್ಬಿಟ್ಟು ನಮ್ಮ ಮುದ್ದು ಗಣಪನ್ನ ನೆನಪು ಮಾಡ್ಕೊಳ್ದೆ ಇದ್ರೆ ಹೇಗೆ ಸ್ನೇಹಿತರೆ? ಪ್ರತಿಯೊಂದು ಎಲ್ಲೇ ಫಂಕ್ಷನ್ಗಳು ಮಾಡ್ಲಿ ಮೊದ್ಲಿಗೆ ಆರಾಧಿಸುವಂಥದ್ದು ನಮ್ಮ ಗಣಪನ ಸ್ನೇಹಿತರೆ. ವಿಘ್ನ ವಿನಾಶಕ, ವಿಘ್ನ ನಿವಾರಕ ನಮ್ಮ ಗಣಪತಿ ಪೂಜೆ ಇರ್ಲಾರ್ದೆ ಯಾವುದು ಪ್ರಾರಂಭ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಂದು ಶುಭ ಕಾರ್ಯಗಳನ್ನ ಖಂಡಿತವಾಗ್ಲೂ ಗಣಪತಿ ಪೂಜೆಯಿಂದನೇ ಪ್ರಾರಂಭಿಸುವಂತದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲೂ ಬಂದ್ಬಿಟ್ಟು ಮೊದ್ಲಿಗೆ ಶಾರದಾ ದೇವಿ ಗಣಪತಿ ಹಾಗೇನೆ ಶಾರದಾ ದೇವಿ ಪೂಜೆಯನ್ನ ಮಾಡಿ, ದೀಪನ್ನ ಎಲ್ಲ ಇಟ್ಟು ಪೂಜೆಯನ್ನ ಮಾಡಿ ನಂತರದಲ್ಲಿ ಪ್ರಾರಂಭ ಮಾಡಿದ್ರು. ಎಲ್ಲ ಸ್ಪೀಚ್ ಇದು ಎಲ್ಲ ಇರುತ್ತಲ್ವಾ ಸ್ನೇಹಿತರೆ, ಬಂದಿದ್ರು ಗೆಸ್ಟ್ ಎಲ್ಲ ಬಂದಿರ್ತಾರೆ, ಅವ್ರದ್ದು ಎಲ್ಲ ಸ್ವಲ್ಪ ಇರುತ್ತೆ. ಆದ್ರೆ ನಾನು ಅದೆಲ್ಲದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ. ಸುಮ್ನೆ ಏನಂದ್ರೆ ಹಿಂದೆ ಎಲ್ಲ ಬ್ಯಾಕ್ ಸೈಡ್ ಎಲ್ಲ ಇದು ಬರ್ತಾ ಇರುತ್ತೆ, ಸ್ಕೂಲ್ದು ನೇಮು ಇದೆಲ್ಲ ಅಡ್ರೆಸ್ ಎಲ್ಲ ಫುಲ್ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಅದು ಅಷ್ಟೊಂದು ಒಳ್ಳೇದಲ್ಲ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ. ಹಾಗಾಗಿ ಅದು ಎಲ್ಲ ನಾನು ಇದನ್ ಮಾಡ್ಕೊಳ್ಳಿಲ್ಲ. ಅದೆಲ್ಲದಕ್ಕಿಂತ ಇನ್ನ ಹೆಚ್ಚಿಗೆ ಒಂದೇ ಅಂದ್ರೆ ನಮ್ಮ ಏನಂದ್ರೆ ಗುಲ್ಬರ್ಗ ಪೊಲೀಸ್ ಇದ್ರ ಕಡೆಯಿಂದ, ಇಲಾಖೆ ಕಡೆಯಿಂದ ಬಂದಿದ್ರು ಸ್ನೇಹಿತರೆ. ಅವ್ರು ಬಂದ್ಬಿಟ್ಟು ಒಂದು ಒಳ್ಳೆ ಇದನ್ನ ಎಲ್ಲ, ಯಾಕಂದ್ರೆ ಎಲ್ಲ ಪೇರೆಂಟ್ಸ್ಗಳು ಎಲ್ಲ ಮಕ್ಳುಗಳು ಇರ್ತಾರೆ, ಎಲ್ರು ಸೇರ್ಕೊಂಡಿರ್ತಾರಲ್ಲ. ಆಗ ಅವರು ಸ್ವಲ್ಪ ಹೊತ್ತು ಒಂದು 1/2 ಏನೋ ಚೆನ್ನಾಗಿ ಇದನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆ ಟೈಮಲ್ಲಿ ಅವ್ರು ಹೇಳಿದಂತದ್ದು ಬಂದ್ಬಿಟ್ಟು ಅದನ್ನ ನಾನು ವಿಡಿಯೋ ಮಾಡ್ಕೊಳ್ಬೇಕಿತ್ತು, ಅಣ್ಣ ಮಾಡ್ಕೊಂಡಿದ್ದಾರೆ, ಅವ್ರ ಮೊಬೈಲ್ ಅಲ್ಲಿ ಇದೆ, ನಾನ್ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ. ಇವಾಗೆಲ್ಲ ಮೊಬೈಲ್ ಅಲ್ಲಿ ಇದನ್ ಮಾಡಿ ಯಾವ ರೀತಿಯಾಗೆಲ್ಲ ಡಾಟಾ ಎಲ್ಲ ಇದನ್ ಮಾಡ್ತಾರೆ, ಹಾಗೆ ಮಕ್ಳನ್ನ ಇದು ಮಾಡಿದೀವಿ ಅಂತ ಹೇಳಿ ದುಡ್ಡು ಕಿತ್ಕೊಳ್ಳುವಂಥದ್ದು ಈ ರೀತಿಯಾಗಿ ಬ್ಲಾಕ್ ಮೇಲ್ ಎಲ್ಲ ಮಾಡ್ತಾರಲ್ವ, ಅದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ರು, ತಿಳಿಸ್ಕೊಟ್ರು ಅಂತಾನೆ ಹೇಳ್ಬೋದು. ಆದ್ರೆ ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೇನೆ ನಮ್ಮ ಮುದ್ದು ಗಣಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ನೋಡಿ. ಇದು ತುಂಬಾನೇ ಚೆನ್ನಾಗಿ ಮಕ್ಳುಗಳೆಲ್ಲ ಪೇಟ ಎಲ್ಲ ಹಾಕೊಂಡು ಒಂದು ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ, ಇದು ಮಾತ್ರ ನೋಡೋದಿಕ್ಕೆ. ಹಾಗೇನೆ ಈ ಕಲರ್ಸ್ ಲೈಟಿಂಗ್ಸ್ ಇದೆಲ್ಲ ಫೋಕಸ್ ಇದು ಬರ್ತಾ ಇರುತ್ತಲ್ಲ, ಅದೇ ಸ್ವಲ್ಪ ಕಣ್ಣಿಗೆ ಇದು ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ನೋಡಿ ಈಗ ನಾರ್ಮಲ್ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಈಗ ಬೇರೆ ಕಲರ್ಸ್ ಇದನ್ ಮಾಡ್ತಾರೆ ನೋಡಿ, ಅವಾಗ ಚೆನ್ನಾಗೇ ಕಾಣಿಸೋದಿಲ್ಲ ಸ್ನೇಹಿತರೆ. ಒಂದೇ ಇದ್ರಲ್ಲಿ ನೋಡಿ, ಇವಾಗ ಈ ತರ ಜೂಮ್ ಮಾಡಿ ಎಲ್ಲ ಈ ತರ ಮಾಡಿದಾಗ ಅವಾಗ ಏನ್ ಅನ್ಸುತ್ತೆ, ಒಂಥರ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ನೋಡಿ ಈಗ ಎಷ್ಟು ಚಂದ ಕಾಣಿಸ್ತಾ ಇದೆ ಎಲ್ಲ ಸ್ನೇಹಿತರೆ. ತುಂಬಾನೇ ಖುಷಿ ಅಂತ ಅನ್ನಿಸ್ತು ಅಂತಾನೆ ಹೇಳ್ಬೋದು. ನಾನು ಖಂಡಿತವಾಗ್ಲು ಯಾವಾಗ್ಲೂ ಖುಷಿ ಪಡ್ತೀನಿ ಅಂತಾನೆ ಹೇಳ್ಬೋದು. ಈ ತರದ್ದೆಲ್ಲ ಇದ್ದಾಗ ನನಗೆ ಖಂಡಿತವಾಗ್ಲು ಖುಷಿ. ಹಾಗೆ ಇನ್ನೊಂದೇನಂದ್ರೆ ಇಬ್ರು ಮಕ್ಳುನು ಅಷ್ಟೇನೆ, ಅಮ್ಮ ನಾವು ಸೇರ್ಲಾ ಡ್ಯಾನ್ಸಿಗೆ ಸೇರ್ಲಾ ಈ ತರ ಕೇಳ್ತಾ ಇರ್ತಾರೆ. ಮೊದ್ಲಿಗೆ ನನ್ನ ದೊಡ್ಡ ಮಗ ಬಂದ್ಬಿಟ್ಟು ಅವನು ಸ್ವಲ್ಪ ಹಾಡು ಈ ರೀತಿಯಾಗಿ ಡ್ಯಾನ್ಸ್ ಆ ತರದ್ದು ಅವ್ನು ಹೆಚ್ಚಿಗೆ ಅಂದ್ರೆ ಪ್ರೋಗ್ರಾಮ್ ಅದು ಇದು ಎಲ್ಲ ಸೇರ್ತಾ ಇದ್ದ ಸ್ನೇಹಿತರೆ. ಅದ್ರಲ್ಲಿ ಅವನಿಗೆ ತುಂಬಾನೇ ಚೆನ್ನಾಗ್ ಪ್ರೈಸ್ ಗೀಸ್ ಎಲ್ಲ ಚೆನ್ನಾಗ್ ಬರ್ತಾ ಇದ್ದಿತ್ತು. ಅದು ಒಂದು ತುಂಬಾನೇ ಖುಷಿ. ಎಲ್ರಿಗೂನು ಅಷ್ಟೇನೆ ಸ್ನೇಹಿತರೆ, ನಮಿಗಂತ ಇಲ್ಲ, ಎಲ್ಲಾ ತಂದೆ ತಾಯಿಗಳಿಗೂನು ಅಷ್ಟೇನೆ. ಅವ್ರವ್ರ ಮಕ್ಳನ್ನ ನೋಡ್ತಾ ಇದ್ದಾಗ ಈ ರೀತಿ ಒಂದ್ ಇದ್ರಲ್ಲಿ ತುಂಬಾನೇ ಕಣ್ತುಂಬಿ ಬರುತ್ತೆ ಅಂತಾನೆ ಹೇಳ್ಬೋದು. ನಾವು ಅಷ್ಟೇನೆ ಸ್ನೇಹಿತರೆ. ಹಾಗೇನೆ ಇಲ್ಲಿ ನನ್ನ ಮಗನ ಫೇವ್ರೆಟ್ ಸಾಂಗ್ ಇದು ಬಂದ್ಬಿಟ್ಟು ಇವಾಗ ಎಲ್ಲಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು
ತೋಬಾ ತೋಬಾ ಸಾಂಗ್ ಸ್ನೇಹಿತರೆ. ಇದು ನನಗೆ ಹಾಡ್ ಕೊಡ್ತಾರೆ ಅಂತ ಮಗ ಬಂದ್ಬಿಟ್ಟು ತುಂಬಾನೇ ಪ್ರಾಕ್ಟೀಸ್ ಮಾಡಿದ್ದ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಕೊಡ್ಲೇ ಇಲ್ಲ ಅಂತ ಹೇಳಿ ಲಾಸ್ಟಿಗೆ ಇದನ್ ಮಾಡ್ಕೊಂಡ. ಯಾಕಂದ್ರೆ ಮೊಬೈಲಲ್ಲೆಲ್ಲ ನೋಡ್ಕೊಳ್ಳುವಂಥದ್ದು, ಡ್ಯಾನ್ಸ್ ಇದು ಮಾಡುವಂಥದ್ದು ಮಾಡ್ತಾನೆ. ಚಿಕ್ಕೋನಿಗ್ ಬಂದ್ಬಿಟ್ಟು ಹೆಚ್ಚಿಗೆ ಅಂದ್ರೆ ಅವನಿಗೆ ಆಸಕ್ತಿ ಅಂದ್ರೆ ಮ್ಯೂಸಿಕ್ ಹಾಗೇನೆ ಡ್ಯಾನ್ಸ್ ಸ್ನೇಹಿತರೆ. ಮ್ಯೂಸಿಕ್ ಅಂದ್ರೆ ಯಾವ್ದಾದ್ರು ಒಂದು ಹಾಡ್ ಇವಾಗ ಹೊಸ್ದಾಗ್ ಒಂದ್ ಯಾವ್ದೇ ಫಿಲ್ಮ್ ಸಾಂಗ್ ಬರ್ಲಿ, ಭಕ್ತಿಗೀತೆ ಅದ್ರಲ್ಲೂ ಅವನಿಗೆ ಶಿವಂದು ಭಕ್ತಿಗೀತೆ ಅಂದ್ಬಿಟ್ರೆ ಅವನಿಗೆ ತುಂಬಾನೇ ಫೇವ್ರೇಟ್ ಸ್ನೇಹಿತರೆ. ಅಷ್ಟು ಇಷ್ಟ ಅವನಿಗೆ. ಯಾವಾಗ್ಲೂ ಗುನುಗ್ತಾನೆ ಇರ್ತಾನೆ ಆ ಸಾಂಗ್ ಬಂದ್ಬಿಟ್ಟು. ಹಾಗೇನೆ ಡ್ಯಾನ್ಸ್ ಅಲ್ಲೂ ಅಷ್ಟೇನೆ ಸ್ವಲ್ಪ ಒಂದ್ ಸ್ಟೆಪ್ ಇದು ಮಾಡ್ದ ಮಾಡ್ತಾ ಇರ್ತಾನೆ. ಒಂದು ಬೇಜಾರು ಖಂಡಿತವಾಗ್ಲೂನು ನನಗಿದೆ ಸ್ನೇಹಿತರೆ, ಇವಾಗ್ಲೂ ಇದೆ. ನಮಗೆ ಸ್ವಲ್ಪ ಡ್ಯಾನ್ಸ್ ಕ್ಲಾಸ್‌ಗಳು, ಮ್ಯೂಸಿಕ್ ಇನ್ನೆಲ್ಲ ಸ್ವಲ್ಪ ಹತ್ರ ಇಲ್ಲ. ದೂರ ಕರ್ಕೊಂಡ್ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು. ಅದು ಒಂದು ಕೊರಗು ನೋವು ಖಂಡಿತವಾಗ್ಲೂ ನನಗಿದೆ ಸ್ನೇಹಿತರೆ. ಎಲ್ರು ಹೇಳ್ತಾ ಇರ್ತಾರೆ ನಮ್ ಮನೇಲಿ, ನಮ್ ತಂಗಿ ಎಲ್ಲ ಇರ್ತಾರೆ, "ಅಕ್ಕ ಎಷ್ಟು ಚೆನ್ನಾಗ್ ಅವನಿಗೆ ಆಸಕ್ತಿ ಇದೆ ಡ್ಯಾನ್ಸು, ಹಾಗೇನೆ ಹಾಡ್ ನೋಡು ಹೆಂಗೆ ಎಷ್ಟು ಚೆನ್ನಾಗ್ ಬಂದಿದ್ ತಕ್ಷಣ ಹೇಳ್ತಾನೆ. ನೀನ್ ಸೇರ್ಸಕ್ಕ" ಅಂತ ಹೋದ್ ಸಲ ಎಲ್ಲ ಹೇಳಿದ್ರು. ಆದ್ರೆ ನನಗೆ ಸಾಧ್ಯ ಆಗ್ಲಿಲ್ಲ. ನೋಡೋಣ ಭಗವಂತನ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂನು ಎಲ್ಲ ಒಂದ್ ಸಾಧ್ಯ ಆಗುತ್ತೆ ಎನ್ನುವಂಥದ್ದು ನನ್ನ ನಂಬಿಕೆ. ಮೊದ್ಲಿಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಸಾಂಗ್ ಡ್ಯಾನ್ಸ್ ಸ್ನೇಹಿತರೆ. ಸಾಂಗ್ ಎಲ್ಲ ಮ್ಯೂಟ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಮ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿದೀನಿ ಸ್ನೇಹಿತರೆ. ನಮ್ಮ ಈ ಸಂಕ್ರಾಂತಿ ಹಬ್ಬದ ಹಾಡು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ. ಅದ್ರಲ್ಲೂ ನಮ್ಮ ಕ್ರೇಜಿ ಸ್ಟಾರ್ ಸಾಂಗ್ ಅಂತ ಅಂದ್ರೆ ಕೇಳಲೇಬೇಕಾ? ಎಷ್ಟು ಸೂಪರ್ ಬೊಂಬಾಟಾಗಿರುತ್ತೆ ಅಂತಾನೆ ಹೇಳ್ಬೋದು. ಕೆಲವೊಂದು ಇರುತ್ತೆ ಸ್ನೇಹಿತರೆ, ಅದ್ರಲ್ಲಿ ಇಂಥ ಒಂದು ಸಾಂಗ್ಗಳು ತುಂಬಾನೇ ಇಷ್ಟ ಆಗುವಂಥದ್ದು. ನನಗ್ ಖಂಡಿತವಾಗ್ಲೂ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಸಂಕ್ರಾಂತಿ ಬಂತು ರತ್ತು ರತ್ತು, ಈ ಸಾಂಗ್ ಎಷ್ಟು ಯಾವಾಗ್ಲೂ ಕೇಳ್ಬೇಕು ಅನ್ನಿಸ್ತಾ ಇರತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ನಾನು ಕೇಳ್ತಾ ಇರ್ತೀನಿ. ನನಗೆ ನಮ್ಮ ಕನ್ನಡದಲ್ಲಿರುವಂತ ಹಾಡುಗಳು ಎಲ್ಲದೂ ಇಷ್ಟ ಸ್ನೇಹಿತರೆ. ಅದ್ರಲ್ಲಿ ಇತ್ತೀಚೆಗೆ ಬರುವಂತ ಸಿನಿಮಾ ಹಾಡುಗಳು ಅಂದ್ರೆ ನನಗೆ ಸ್ವಲ್ಪ ಅಷ್ಟೇನು ಇಷ್ಟ ಆಗೋದಿಲ್ಲ. ಒಂದೊಂದು ಹಿಟ್ ಆಗಿರ್ತಾವಲ್ಲ ಸಾಂಗ್ಗಳು, ಆ ತರದ್ದು ಇಷ್ಟ ಆಗುತ್ತೆ. ಆದ್ರೆ ಹೆಚ್ಚಿಗೆ ಬಂದು ನನಗೆ ಏನ್ ಹಳೆ ಸಿನಿಮಾಗಳು, ಹಳೆ ಹಾಡುಗಳೆಲ್ಲ ಇದೆಯಲ್ಲ ಸ್ನೇಹಿತರೆ, ಅದೇ ನನಗೆ ತುಂಬಾನೇ ಇಷ್ಟ ಆಗುವಂಥದ್ದು. ಇಲ್ಲಿ ಬಂದ್ಬಿಟ್ಟು ಶಿವರಾತ್ರಿ, ಸಂಕ್ರಾಂತಿ ಆಗಿದ ನಂತರದಲ್ಲೇ ಶಿವರಾತ್ರಿ ಅಲ್ಲ ಸ್ನೇಹಿತರೆ. ಹಾಗಾಗಿ ನನ್ ಮಗ ನೋಡಿ ಇಲ್ಲಿ ಹಿಂದೆ ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಹೈಟ್ ಇರೋದ್ರಿಂದ ಸ್ವಲ್ಪ ಹಿಂದೆ ನಿಂದ್ರಿಸ್ಬಿಡ್ತಾರೆ ಸ್ನೇಹಿತರೆ, ಏನು ಮಾಡೋದಿಕ್ ಆಗೋದಿಲ್ಲ. ಶಿವನ ಹಾಡಂತೂ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ನಮಾಮಿ ನಮಾಮಿ ಅದು ಬರ್ತಾ ಇತ್ತು. ಬೊಂ ಬೊಂ ಶಿವ ಅಂತ ಹೇಳೇನೋ ಬರುತ್ತಲ್ಲ ಸ್ನೇಹಿತರೆ, ಅದು ಒಂದು ಸಾಂಗ್ಗಳು ಎಲ್ಲ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ಫೇವ್ರೆಟ್ ಅಂತಾನೆ ಹೇಳ್ಬೋದು ಅವನಿಗೆ. ಆ ಮಗನಿಗೆ ಎಲ್ಲಾ ಹಾಡುಗಳು ಫೇವ್ರೇಟ್. ಅದ್ರಲ್ಲೂ ಈ ತರ ಶಿವನ ಹಾಡು ಅಂದ್ರೆ ಅವ್ನಿಗೆ ಹೆಚ್ಚಿಗೆನೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಹಾಗೇನೆ ಆಂಜನೇಯನ್ ಸಾಂಗ್ ಅಂದ್ರೆ ನಂತರನೇ ಅವನಿಗೂನು ಫೇವ್ರೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅವ್ರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತಲ್ಲ ಅದ್ರಲ್ಲಿ ನಾವು ಅವರಿಗೆ ದಾರಿ ಮಾಡ್ಕೊಡ್ಬೇಕು ಅಂತಾನೆ ಖಂಡಿತವಾಗ್ಲು. ಎಲ್ರಿಗೂ ಅಷ್ಟೇ ಸ್ನೇಹಿತರೆ, ಆಸಕ್ತಿ ಒಬ್ಬೊಬ್ಬರಿಗೆ ಒಂದೊಂದ್ ಇದ್ರಲ್ಲಿ ಇರುತ್ತೆ ಸ್ನೇಹಿತರೆ. ನಮ್ ದೊಡ್ಡ ಮಗನಿಗೆ ಬಂದ್ಬಿಟ್ಟು ಸ್ವಲ್ಪ ಅದು ಇದು ರಿಪೇರಿ ಮಾಡುವಂತದ್ದು, ಆ ತರದ್ ಈ ತರದ ಅಂತ ಒಂಥರ ಅದೇ ಇದ್ರಲ್ಲಿ ಇರುತ್ತೆ ಸ್ನೇಹಿತರೆ ಅವ್ನಿಗೆ. ಇವನಿಗಂದ್ರೆ ಹೆಚ್ಚಿಗೆ ಡ್ಯಾನ್ಸ್ ಮಾಡುವಂಥದ್ದು, ಸಾಂಗ್ ಇದನ್ ಮಾಡುವಂಥದ್ದು, ಹೇಳುವಂಥದ್ದು ಇದ್ರಲ್ಲೇ ಇವನಿಗೆ ಹೆಚ್ಚಿಗೆ ಸ್ನೇಹಿತರೆ. ಅದ್ರಲ್ಲಿ ಅದ್ರ ಜೊತೆಗೆ ಡ್ರಾಯಿಂಗ್ ಬೇರೆ, ಡ್ರಾಯಿಂಗ್ ಮಾಡುವಂಥದ್ದು, ಕಲರ್ ಮಾಡುವಂಥದ್ದು ಹೀಗೇನೆ ಇರುತ್ತೆ. ಮಗ ನಮ್ಮ ಯಜಮಾನ್ರು ಕೇಳ್ತಾ ಇದ್ರು, ಸವಿತಾ ಇಲ್ಲೇ ಹರ್ಷ ಬರ್ಲೇ ಇಲ್ಲ ಹರ್ಷ ಅಂತ ಹೇಳಿ, ಅಲ್ಲಿದ್ದಾನ್ ನೋಡ್ಮಾ ಅಂತ ಹೇಳ್ತಾ ಇದ್ವಿ. ಹಾಗೇನೆ ಅಣ್ಣ ತಂಗಿ ಎಲ್ರು ಒಂದೇ ಕಡೆ ಒಟ್ಟಿಗೆ ಕುತ್ಕೊಂಡು ನೋಡ್ಕೊಂಡ್ ಬಂದಿದ್ದಂತೂ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ಒಂದು ಅದ್ರಲ್ಲೂ ಊರಿಂದ ಯಾರಾದ್ರೂ ಬಂದಾಗ ನಮ್ಮ ಖುಷಿನ ದುಪ್ಪಟ್ಟಾಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಮ್ಮ ಮನ್ಸಲ್ಲಿ ಏನೇ ಒಂದ್ ಇದು ಇದ್ದಾಗ ಖಂಡಿತವಾಗ್ಲೂನು ಯಾರಾದ್ರೂ ಬಂದು ನಮ್ಮನ್ನ ನೋಡಿದ್ರಿಂದ ಅವಾಗ ಎಷ್ಟು ಎಲ್ಲ ನೋವುಗಳು ಎಲ್ಲ ಇದನ್ನು ಮರ್ತೋಗ್ಬಿಡುತ್ತೆ ಸ್ನೇಹಿತರೆ. ಅಷ್ಟು ಮರ್ತು ಖಂಡಿತವಾಗ್ಲೂನು ನಮ್ಮ ಮನ್ಸುನು ಅಷ್ಟು ಉಲ್ಲಾಸದಿಂದ ಇರುತ್ತೆ ಅಂತಾನೆ ಹೇಳ್ಬೋದು. ನಂತರ ಈ ಸಾಂಗ್ ಆಗಿದಾದ್ಮೇಲೆ ಮತ್ತೆ ಬೇರೆಯವ್ರದು, ಈಗ ಅವ್ರು ಅಲ್ಲೇ ನಿಂತ್ಕೊಳ್ಳುವಂಥದ್ದು ಪಕ್ಕದಲ್ಲಿ. ಮತ್ತೆ ನೆಕ್ಸ್ಟ್ ಇನ್ನೊಂದ್ ಸಾಂಗಿಗೆ ಬರುವಂಥದ್ದು. ನಂತರ ಇಲ್ಲಿ ನಮ್ಮ ಹೋಳಿ ಸ್ಪೆಷಲ್ ಸಾಂಗ್, ನಮ್ಮ ಗುಲ್ಬರ್ಗದಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಸ್ನೇಹಿತರೆ. ಹೋಳಿ ಬಂದ್ಬಿಟ್ಟು ನಾವು ಸಖತ್ತಾಗಿ ಮಾಡ್ತೀವಿ ಅಂತಾನೆ ಹೇಳ್ಬೋದು. ನಮ್ಮಿ ಕ್ವಾರ್ಟರ್ಸ್ ಅಲ್ಲಿ ಇರೋವರೆಗೂನು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಇಲ್ಲಿ ಬಂದ್ಬಿಟ್ಟು ಬಾಡಿಗೆ ಮನೆ ಎಂದಾಗ ಖಂಡಿತವಾಗ್ಲೂನು ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಕ್ಲಿಪ್ಪಿಂಗ್ಸ್ಗಳೆಲ್ಲ ಇದೆ. ಈ ಸಲ ಹೋಳಿ ಬರ್ಲಿ ಸ್ನೇಹಿತರೆ, ಖಂಡಿತವಾಗ್ಲೂನು ಆ ಎಲ್ಲಾ ಇದನ್ನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೋಳಿ ದಿನ ಅಂತೂ ತುಂಬಾನೇ ಸಖತ್ತಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಹೋಳಿ ಹೋಳಿ ಸಾಂಗ್ ನಮ್ಮ ಉಪೇಂದ್ರ ಸರ್ ಹಾಗೆ ಶಿವರಾಜ್ ಕುಮಾರ್ ಅವರ ಸಾಂಗ್, ನಮ್ ಪ್ರೀತ್ಸೆ ಸಿನಿಮಾದ ಸಾಂಗ್ ಸ್ನೇಹಿತರೆ. ಹೋಳಿ 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 ಹೋಳಿ. ನಂತರ ಯುಗಾದಿ, ಯುಗಾದಿ ನಮ್ಮ ಹೊಸ ವರ್ಷ ಸ್ನೇಹಿತರೆ. ಹೊಸ ವರ್ಷ ಯುಗಾದಿಗೆ
ಅದು ಸಾಂಗ್ ಬೇಕೇ ಬೇಕಲ್ಲ. ನಂತರ ರಂಜಾನ್ ಸ್ನೇಹಿತರೆ, ಇದ್ರಲ್ಲಿ ನನ್ನ ಮಗ ಇದ್ದಾನೆ ನೋಡಿ, ಹಿಂದೆ ನಿಂತ್ಕೊಂಡಿದ್ದಾನೆ. ಇದು ರಂಜಾನ್ ಅಂದಿದ ತಕ್ಷಣ ಬರುವಂತದ್ದು ಹಾಡು ಬಂದ್ಬಿಟ್ಟು ಹಲ್ಲ ಹಲ್ಲ ನೀನೇ ಎಲ್ಲ, ಅದೇ ಎಲ್ಲ ಸ್ನೇಹಿತರೆ ಬರುವಂತದ್ದು. ಹಾಗೇನೆ ಅದು ಸ್ವಲ್ಪ ಆಗಿದ ನಂತರದಲ್ಲಿ ಇಲ್ಲಿ ಬರುವಂತದ್ದು ನಾಗರ ಪಂಚಮಿ ಸ್ನೇಹಿತರೆ. ಹಾಲುಂಡು ಹೋಗೆ ನಾಗಮ್ಮ, ಹಾಲು ಕೀರುಂಡು ಹೋಗೆ ನಾಗಮ್ಮ ಅಂತ ಸಾಂಗ್ ಹೇಗಿದ್ಯೋ ಗೊತ್ತಿಲ್ಲ, ನನಗ್ ಬಂದಿದ್ದಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದೂನು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಹೆಣ್ಮಕ್ಳಿಗೆ ಎಲ್ರಿಗೂ ತುಂಬಾ ವಿಜೃಂಭಣೆಯಿಂದ ಆಚರಿಸುವಂಥದ್ದು, ಹಾಗೇನೆ ಬಾಗಿನ ಎಲ್ಲ ಇದನ್ನ ಮಾಡುವಂಥದ್ದು, ಆ ತರ ಥೀಮಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿದ್ರೆ. ನಂತರ ನಮ್ಮ ಅಣ್ಣ ತಂಗಿಯರ ಬಂಧನ, ರಕ್ಷಾ ಬಂಧನ, ಪ್ರೀತಿ ವಾತ್ಸಲ್ಯ ಬಂಧನ ಅಂತಾನೆ ಹೇಳ್ಬೋದು. ರಕ್ಷಾ ಬಂಧನ ಸಾಂಗ್ ಸ್ನೇಹಿತರೆ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಅಂತೇಳಿ ನಮ್ಮ ಇದು ಬಂದ್ಬಿಟ್ಟು ನಮ್ಮ ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಅವರ ಅಣ್ಣ ತಂಗಿ ಸಿನಿಮಾದ ಸಾಂಗ್ ಸ್ನೇಹಿತರೆ. ತುಂಬಾನೇ ಫೇವ್ರೆಟ್ ಇದು. ಒಂದು ಅವಾಗಿನ ಟ್ರೆಂಡಿಂಗ್ ಅಲ್ಲಿ, ನಾನು ಆ ಟೈಮಲ್ಲಿ ಈ ಸಿನಿಮಾ ಬಿಡುಗಡೆ ಆದಾಗ ಬೆಂಗಳೂರಲ್ಲಿ ಇದ್ದೆ ಸ್ನೇಹಿತರೆ. ಅವಾಗಂತೂ ಎಷ್ಟು ಗ್ರೀಟಿಂಗ್ಸ್ಗಳು, ಎಲ್ಲಿ ನೀವು ಹೋಗಿ ಸ್ನೇಹಿತರೆ ಅಲ್ಲೆಲ್ಲ ಸಾಂಗ್ಗಳು ಇದೇ ಪ್ಲೇ ಆಗ್ತಾ ಇರ್ತಿತ್ತು. ಎಲ್ಲ ಊರುಗಳಿಂದ ಹೋಗಿ ಸಿನಿಮಾಗಳನ್ನ, ಈ ಸಿನಿಮಾ ಅಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ರು. ಖಂಡಿತವಾಗ್ಲೂ ಆ ಒಂದಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಂತರ ಇಲ್ಲಿ ನೆಕ್ಸ್ಟ್ ಈಗ ಇನ್ನೊಂದು ಬಂತು ಗಣೇಶ ಚತುರ್ಥಿ. ನಮ್ಮ ಗಣಪನ ಇಷ್ಟೆಲ್ಲ ಮಾಡಿದ್ಮೇಲೆ ಹೇಗ್ ಮರೆಯಕ್ಕಾಗುತ್ತೆ ಹೇಳಿ ಸ್ನೇಹಿತರೆ. ನಮ್ಮ ಗಣಪತಿ, ಖಂಡಿತವಾಗ್ಲೂ ನಮ್ಮ ಗಣಪನ ಆರಾಧಿಸ್ಬೇಕು. ನಮ್ಮ ವಿಜೃಂಭಣೆಯಿಂದ ಎಷ್ಟೆಲ್ಲ ಚೆನ್ನಾಗ್ ಮಾಡ್ತೀವಲ್ಲ ಸ್ನೇಹಿತರೆ ಗಣಪತಿ ಹಬ್ಬನ. ಗಲ್ಲಿಗಳಲ್ಲಿ, ಮನೆಗಳಲ್ಲಿ ಸ್ನೇಹಿತರೆ ನಮ್ಮ ಗಣಪನೇ, ಎಲ್ಲಿ ನೋಡಿದ್ರು ನಮ್ಮ ಗಣಪನೇ ಕಾಣ್ತಾ ಇರುವಂತದ್ದು. ಗಣಪತಿ ಹಬ್ಬ ಬಂದಾಗ ಶ್ರಾವಣ ಮುಗಿದ ತಕ್ಷಣನೇ ನಮ್ಮ ಗಣಪತಿ ಬರುವಂತದ್ದು ಸ್ನೇಹಿತರೆ. ಭಾದ್ರಪದ ಮಾಸದಲ್ಲಿ ಬರುವಂತ ನಮ್ಮ ಗಣೇಶ ಚತುರ್ಥಿ. ಹಾಗಾಗಿ ಗಣಪತಿ, ಹಾಗೇನೆ ನೆಕ್ಸ್ಟ್ ಅದ್ ಮುಗ್ದಿದಾದ್ಮೇಲೆ ಬರುವಂತದೇ ದಸರಾ ಸ್ನೇಹಿತರೆ. ದಸರಾ ಸಾಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಮಗ ಇಲ್ಲಿ ಹಿಂದೆ ನಿಂತ್ಕೊಂಡಿದ್ದಾನೆ ನೋಡಿ. ಸ್ವಲ್ಪ ನನಗೆ ಮೇಲ್ಗಡೆ ಇದ್ದಿದ್ರಿಂದ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸ್ವಲ್ಪ ಹಿಂದಿದ್ದವ್ರದ್ದು ಸ್ವಲ್ಪ ಕುತ್ಕೊಳ್ಳಿ, ನೀವು ಹೈಟ್ ಇದ್ದೀರಾ, ನಮಗೆ ಕಾಣಿಸಲ್ಲ ಹೀಗೆ ಹಾಗೆ ಅನ್ನೋ ಒಂದು ಬೇರೆಯವ್ರಿಗಂತ ಇದ್ರು, ನಮಗೆ ಅಂದ್ಬಿಡ್ತಾರೇನೋ ಅನ್ನೋಂಥದ್ದು ನನಗೆ ಇದಾಗ್ಬಿಟ್ಟು ಸ್ವಲ್ಪ ನಾನು ಅಷ್ಟು ಇದನ್ನ ಮಾಡ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಇನ್ನೊಂದೇನಂದ್ರೆ, ನಮ್ಗೆ ಸ್ಕೂಲ್ ಕಡೆಯಿಂದಾನೇ ಕಳಿಸ್ತಾರೆ ಸ್ನೇಹಿತರೆ. ಇದೆಲ್ಲ ಇವ್ರದ್ದು ಏನ್ ಫುಲ್ ಡ್ಯಾನ್ಸ್ ಇದು ಮಾಡಿದಾರಲ್ಲ ಅದನ್ನೆಲ್ಲ ನಮಗೆ ಕಳ್ಸೋದ್ರಿಂದ ಅದರಲ್ಲೇ ನೋಡ್ಕೊಂಡ್ರಾಗುತ್ತೆ ಬಿಡು ಅನ್ನುವಂಥದ್ದು ಒಂದಿದು. ಹಾಗಾಗಿ ಸ್ವಲ್ಪ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಅಷ್ಟೇನೆ, ದಸರಾ ಅಂದ್ಮೇಲೆ ನಮ್ಮ ತಾಯಿ ಚಾಮುಂಡೇಶ್ವರಿಯ ನೆನಪು ಮಾಡುವಂಥದ್ದು, ಆರಾಧಿಸುವಂಥದ್ದು ಸ್ನೇಹಿತರೆ. ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೇನೆ ವಿಡಿಯೋ ಎಲ್ಲ ನೋಡಿ ಈ ರೀತಿಯಾಗಿ ಮಾಡ್ತಾ ಇದ್ರಲ್ಲ, ಎಲ್ರು ಯಾವ್ಯಾವ ಮಕ್ಳುಗಳೆಲ್ಲ ಸೇರಿರ್ತಾರಲ್ಲ ಆ ಮಕ್ಳುಗಳ್ದೆಲ್ಲದನ್ನು ಡ್ಯಾನ್ಸ್ ಅವ್ರದ್ದು ಯಾವ್ದಿರುತ್ತಲ್ಲ ಅದನ್ನೆಲ್ಲ ನಮ್ಮ ಮೊಬೈಲಿಗಳಿಗೆ ಕಳಿಸ್ತಾರೆ ಸ್ನೇಹಿತರೆ. ಅದರಿಂದ ಹೇಳ್ತಾರ ಅವರು, ನೀವು ಇದು ಕಳಿಸ್ತೀವಿ, ನೀವ್ ಯಾರನ್ನು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಇದು ಮಾಡ್ಬೇಡಿ, ಚೆನ್ನಾಗಿ ಖುಷಿಯಿಂದ ನೋಡಿ ಅಂತೇಳಿ ಮೊದ್ಲಿಗೆ ಹೇಳಿರ್ತಾರೆ. ಹಾಗಾಗಿ ಆದ್ರೂನು ತಂದೆ ತಾಯಿ ಎಲ್ಲ ಪೇರೆಂಟ್ಸ್ಗಳು ಕೇಳ್ಬೇಕಲ್ಲ, ನಮ್ಮ ಮಕ್ಳು ನೋಡಿ ಇಲ್ಲಿ ಮುಂದೆಲ್ಲ ನಿಂತ್ಕೊಳ್ಳುವಂಥದ್ದು ಹೇಗೆ ಖುಷಿ ಅಲ್ಲ ಸ್ನೇಹಿತರೆ. ಹಾಗಾಗಿ ನಂತರ ಇದಾಗಿದ ನಂತರದಲ್ಲಿ ದೀಪಾವಳಿ ಸ್ನೇಹಿತರೆ. ಅದ್ರದ್ದು ಸ್ವಲ್ಪ ಅಷ್ಟರಲ್ಲಿ ನನ್ನ ಮೊಬೈಲ್ ಇದಾಗ್ಬಿಡ್ತು, ಅಣ್ಣನ ಮೊಬೈಲ್ ಇಂದ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಳ್ಳೋದೇ ಮರ್ತು ಬಿಟ್ಟೆ ಸ್ನೇಹಿತರೆ. ನೆಕ್ಸ್ಟ್ ನನ್ನ ಮಗನ ಫೇರ್ವೆಲ್ ಪಾರ್ಟಿ ಸ್ನೇಹಿತರೆ. ಇದು ರಂಗಮಂದಿರದಲ್ಲಿ ಇದ್ದಿದ್ದಂಥದ್ದು, ನಮ್ಮ ಗುಲ್ಬರ್ಗದ ರಂಗಮಂದಿರದಲ್ಲಿ ಈ ರೀತಿಯಾಗಿ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಸ್ನೇಹಿತರೆ. ಸಖತ್ತಾಗಿತ್ತು. ಫೋಟೋಗಳೆಲ್ಲ ತೆಕ್ಕೊಳ್ಳೋಣ ಅಂತಂದ್ರೆ ರಾತ್ರಿ ಕತ್ಲಾಗ್ಬಿಡ್ತು, ಸರಿಯಾಗಿ ಬರ್ಲಿಲ್ಲ, ಆದ್ರೂ ತೆಕ್ಕೊಂಡಿದೀವಿ. ಮೊದ್ಲಿಗೆ ವೆಲ್ಕಮ್ ಅಂತ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ನಂತರ ಇಲ್ಲಿ ಮೊದ್ಲಿಗೆ ನಮ್ಮ ಗಣಪ, ಹಾಗೇನೆ ಸರಸ್ವತಿ, ಶಾರದಾ ದೇವಿ, ಹಾಗೇನೆ ಮೊದ್ಲಿಗೆ ಬಂದ್ಬಿಟ್ಟು ಈ ಸಾಂಗ್ ಎಲ್ಲೋದ್ರೂ ಎಲ್ಲೇ ಒಂದ್ ಇದು ಮಾಡ್ಲಿ ಖಂಡಿತವಾಗ್ಲೂ ಇರುತ್ತೆ. ಚಿಕ್ಕ ಮಗುನ್ ಇದ್ರಲ್ಲೂ ಇತ್ತು, ಹೋದ್ಸಲ ಮಾಡಿದಾಗ ಅವ್ನ ಅದನ್ನೇ ಮಾಡಿದ್ದ ಸ್ನೇಹಿತರೆ, ಡ್ಯಾನ್ಸ್ ಬಂದ್ಬಿಟ್ಟು. ಈ ಸಲ ಬೇರೆ ಇತ್ತು, ಅದು ಸ್ವಲ್ಪ ಮಾಡ್ಕೊಂಡೆ. ನಂತರ ಊಟಕ್ಕೆ ಬಂದ್ಬಿಟ್ಟು ನಮ್ಮ ಗುಲ್ಬರ್ಗದ ಫೇವ್ರೆಟ್ ಗೋಧಿ ಪಾಯಸ, ಹಾಗೇನೆ ಬಗಾರ್ ರೈಸ್, ಸಾಂಬಾರ್, ಹಪ್ಳ ಎಲ್ಲ ಇತ್ತು. ನನ್ ಮಗ ಬರ್ತಾ ಇದ್ದಾನೆ ನೋಡಿ ಸ್ನೇಹಿತರೆ, ಸಿಕ್ಕಿರ್ಲಿಲ್ಲ ಅಲ್ಲಿವರೆಗೂ. ಯಾಕಂದ್ರೆ ಕೆಳಗಡೆ ಪೇರೆಂಟ್ಸ್ಗಳಿಗೆಲ್ಲ ಜಾಗ ಬಿಟ್ಟು ನೀವು ಮೇಲ್ಗಡೆ ಹೋಗಿ ಕುತ್ಕೋಬೇಕಂತ ಹೇಳಿರ್ತಾರೆ. ಹಾಗಾಗಿ ಮೇಲಿದ್ದ ಅಮ್ಮ, ನಾನು ಮೇಲ್ಗಡೆ ಅಲ್ಲಿರ್ತೀನಮ್ಮ ಬಾಯ್ ಅಂತ ಹೇಳಿ ಹೋಗ್ತಾ ಇದ್ದೇನೆ. ನಂತರ ಇದೊಂದು ಕ್ಲಿಪ್ಪಿಂಗ್ಸ್ ಸ್ನೇಹಿತರೆ. ಇಲ್ಲೇದು ಅಷ್ಟೇ ತುಂಬಾ ವಿಡಿಯೋ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಆದರೆ ಕಾಲೇಜ್ ಇದು ಎಲ್ಲ ಇರೋದ್ರಿಂದ ಮಗ ಅಮ್ಮ ಬೇಡಮ್ಮ ಅಂತ ಹೇಳಿದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇಲ್ಲ, ಒಂದೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಬಾಯ್ ಬಾಯ್ ಸ್ನೇಹಿತರೆ.